ಗೆಳೆಯರ ಇವತ್ತು ಮಧ್ಯಾಹ್ನದ ಊಟ ಮತ್ತು ಸಂಜೆ ಊಟ ಎರಡೂ ಇಲ್ಲೇ. ಬೆಳಗ್ಗೆ 10 ಗಂಟೆಗೆ ಬಂದ್ವಿ. ಲೊಕೇಶನ್ ಬೇರೆ ಕಡೆ ಇತ್ತು. ಅಲ್ಲಿ ಸಾಹೇಬರು ಇವರು ನಮ್ಮ ಭಟ್ರು ಇವರೇ ನಮ್ಮ ಮೇನ್ ಭಟ್ರು ಹೋಗಿ ಒಲೆ ಹಚ್ಚಿದ್ದಾರೆ. ಆ ಒಲೆ ಹಚ್ಚಿರೋದಕ್ಕೆ ಜೇನಿಗೆ ಇದಾಗಿ ಇವ್ರಿಗೆಲ್ಲ ಮುಖ ಎಲ್ಲ ಕಚ್ಚಾಕಿದೆ. ಮುಖ ನೋಡಿ, ಕೈಯೆಲ್ಲ ಊದ್ಕೊಂಡಿದೆ. ಹಾಂ, ಎಷ್ಟು ಕಚ್ಚಿದಣ್ಣ? ಬೇಡ, ಅದಕ್ಕೆ ಲೊಕೇಶನ್ ಚೇಂಜ್ ಮಾಡಿದ್ದು. ನಮ್ದು ಬೇರೆ ಕಡೆ ಲೊಕೇಶನ್ ಇದ್ದಿದ್ದು, ಅದಕ್ಕೆ ಇವತ್ತು ಬೇರೆ ಕಡೆ ಲೊಕೇಶನ್ ಚೇಂಜ್ ಆಗಿದೆ. ಊಟದ ಟೈಮ್, ಡೇ 1. ಇವತ್ತು ಶುಕ್ರವಾರ ಸಂಜೆ 6 ಗಂಟೆ ವಾಕಿಂಗ್ ಸ್ಟಾರ್ಟ್. ಸೋಲೂರು ಹತ್ರ ಅಲ್ಲೊಂದು ಚೌಟ್ರಿ ಇದೆ. ಇಲ್ಲಿಂದ ಒಂದು 14 ಕಿಲೋಮೀಟ್ರ್ ಇದೆ. 14 ಕಿಲೋಮೀಟ್ರಿಗೆ ವಾಕ್ ಮಾಡಬೇಕು. ಕುಣಿಗಲ್ ಇನ್ನು 23 ಕಿಲೋಮೀಟ್ರ್. ನಾಳೆ ಮಧ್ಯಾಹ್ನ ರೀಚ್ ಆಗ್ತೀವಿ ಕುಣಿಗಲ್. ಒಬ್ಬರೊಬ್ಬರಲ್ಲ ಏನಿಗೆ ಹೋಗ್ತಾ ಆಡ್ತಾರೆ. ಮಾಮ ಎಲ್ಲಿ ಆಲ್ಟ? ಮಾಮನ್ ಮಾತಾಡ್ಸಲ್ಲಪ್ಪ ಈ ವರ್ಷ. ನಾನು ಇನ್ನು 5 ಕಿಲೋಮೀಟರ್ ಇದೆ ಮಾಮ್. ಇವಾಗ ಕಾಲು ಹಿಡ್ಕೊಂತ ಇದೆಯಾ? ಇನ್ನು 5 ಕಿಲೋಮೀಟ್ರಲ್ಲಿ ನಡೀತೀನಿ. ನಡಿ. ಇವತ್ತಿನ ಹಾಲ್ಟು ನೈಟ್. ಕನ್ನಸ್ ನಂದು ಬೆಡ್ಡು. ಸೊ ಎಲ್ಲರಿಗೂ ಗುಡ್ ನೈಟ್. ಶುಭ ಶನಿವಾರ. ನಾಳೆ ಬೆಳಗ್ಗೆ. ನಮಸ್ಕಾರ ಗೆಳೆಯರೇ. ಬೆಳಗ್ಗೆ 5 ಗಂಟೆ ಸ್ಕೂಲ್ ಹತ್ರ ಮಲ್ಕೊಂಡು ಎದ್ದು ನಡೀತಾ ಇದ್ದೀವಿ. ಇಲ್ಲಿ ನಾರ್ಸಂದ್ರ ಅಂತ ಊರಿದೆ. ಇನ್ನು ಇಲ್ಲಿಂದ 6 ಕಿಲೋಮೀಟ್ರ್ ಇದೆ ನಮ್ಮ ಹಾಲ್ಟ್ ಪ್ಲೇಸ್. ಕರಡಿ ಗಚ್ಚಮ್ಮ ನೋಡಿ. ಈ ವಿಡಿಯೋ ಡ್ರೋನ್ ಶೂಟ್ ಮಾಡಿದ್ದು. ಟೈಮ್ ಪಾಸ್ಗೋಸ್ಕರ ಡ್ರೋನ್ನ ತಗೊಂಡಿದ್ದೀವಿ. ಅದಕ್ಕೆ ಅದರಲ್ಲಿ ಆಡಿಯೋ ಬರೋಲ್ಲ. ಸೊ ಒಂದು 2014 ಪಾದಯಾತ್ರೆ ಕಥೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 2014 ಸ್ಟಾರ್ಟ್ ಮಾಡಿದ್ದು ನಾನು ಫಸ್ಟ್ ಟೈಮು. ಆವಾಗ ಸಣ್ಣ ಇದ್ದೆ. ನಡಿಬೋದು, ಚೆನ್ನಾಗಿ ನಡಿಬೋದು, ಸಣ್ಣ ಇದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅವಾಗೆಷ್ಟು ಒಂದು 54 kg 55 kg ಇದ್ದೆ. ನಡಿಬೋದು ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಆದರೆ ಬೆಂಗಳೂರಿಂದ ನಮ್ಮ ಮನೆಯಿಂದ ಗರ್ಗುಂಟೆಪಾಳ್ಯ ತನಕ ಆರಾಮಾಗಿ ಬಂದೆ. ಅಲ್ಲಿಂದ ಪಾರ್ಲೆಜಿ ಬಿಸ್ಕೆಟ್ ತನಕ ಬಂದೆ. ಬಿಸ್ಕೆಟ್ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ತನಕ ಬಂದೆ. ಆಮೇಲೆ ಕಷ್ಟ ಸ್ಟಾರ್ಟ್ ಆಯಿತು. ನರಕ, ಏನು ನೋವುಗಳು, ಒಂದು ತಪ್ಪಕ್ಕೆ ಇನ್ನೊಂದು. ಹಾಗೂ ಈಗ ಜೊತೆಗಿದ್ದರೋ ಟ್ಯಾಬ್ಲೆಟ್ ಕೊಟ್ಟರು. ಆ ಟ್ಯಾಬ್ಲೆಟ್ ಹಾಕ್ಕೊಂಡು ನಡೆದೆ. ಒಂದು ನೋವು ಹೋಗೋಷ್ಟರಲ್ಲಿ ಇನ್ನೊಂದು ನೋವು ಸ್ಟಾರ್ಟ್ ಆಯಿತು. ಹಾಗೆ ಒಂದು 3 days ಬಂದೆ. 3 days ಆದಮೇಲೆ ಹಿರಿಸೇವೆ ಅಂತ ಐತೆ. ಅಲ್ಲಿ ಹಿರಿಸೇವೆ ಹತ್ರ ನಮ್ಮೂರೊಬ್ಬರು ತೀರೋಗ್ಬಿಟ್ರು. ಅವ್ರ ಹೆಸರು ಸಾಂಗ್ಲಿ ಅಂತ. ಮತ್ತು ಇನ್ನೊಬ್ರಿಗೆ ಆ್ಯಕ್ಸಿಡೆಂಟ್ ಆಯ್ತು, ಮಂಜು ಅಂತ. ನೈಟು ಆ ಮಂಜು ಜೊತೆ ನಾನು ನಡ್ಕೊಂಬಂದಿದ್ದೆ.
ಪಾರ್ಟ್ನರ್ ಆಗಿ. ಅವ್ರ ಹಿಂದೆನೇ ಮಲ್ಕೊಂಬಿಟ್ರು. ನಾವು ನಮ್ದು ಇನ್ನೊಂದು ಟೀಮ್ ಇತ್ತು, ಅವ್ರ ಜೊತೆ ಮುಂದೆ ಮಲ್ಕೊಂಬಿಟ್ವಿ. ಬೆಳಗ್ಗೆ 5:15 ಫೋನು. ಏನಂದರೆ ನಾವು ಮುಂದೆ ಮಲ್ಕೊಂಡಿರ್ತೀವಲ್ಲ, ಸ್ವಲ್ಪ ಲೇಟ್ ಆಗಿಬಿಡ್ತೀವಿ. ಅವರು 4 ಗಂಟೆಗೆ ಬಿಟ್ಟಿದ್ದಾರೆ. 4 ಗಂಟೆಗೆ ಬಿಟ್ಟು ಹತ್ತತ್ರ ನಮ್ಮ ಹತ್ರ ಬಂದಿದ್ದಾರೆ. ಇನ್ನೊಂದು 1 ಕಿಲೋಮೀಟ್ರ್ ಇತ್ತು. ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ಅಲ್ಲಿ ಆಕ್ಸಿಡೆಂಟ್ ಆಗಿ ಸಾಂಗ್ಲಿ ಏನು ತೀರೋದ್ರು. ಮಂಜುನವ್ರು ಗೇಟ್ ಆಯಿತು. ಆಮೇಲೆ ತಿರ್ಗಾ ಅವ್ರನ್ನ ನೋಡೋಕ್ಕೆ ಹೋದ್ವಿ ಹಾಸ್ಪಿಟ್ಲ್ ಹತ್ರ. ಅವ್ರನ್ನ ಆಮೇಲೆ ತೀರೋಗಿದ್ರು. ಅವ್ರ ಬಾಡಿ ಎತ್ಕೊಂಡು ಊರಿಗೆ ಹೊಟ್ವಿ. ಊರವರೆಲ್ಲ ಹೇಳಿದ್ರು, ಇನ್ನು ಪಾದಯಾತ್ರೆ ಕಂಟಿನ್ಯೂ ಮಾಡೋದು ಬೇಡ ಈ ವರ್ಷ ಅಂದ್ಬಿಟ್ಟು ರಿಟರ್ನ್ ಹೋದ್ವಿ. ನೋಡಿ, ಫಸ್ಟ್ನೇ ವರ್ಷ ಬಂದಂಗೆ ಹಂಗಾಯಿತು. 2014ಇಂದ 26ವರೆಗೂ 12 ಇಯರು. ಮತ್ತು ಲಾಸ್ಟ್ ಇಯರ್ ಕೂಡ ಬಂದಿದ್ದೆ, ಬರೀ ಚಾರ್ಮುಡಿ ಘಾಟ್ ಮಾತ್ರ ನಡೆದೆ. ಇದು 2014 ಕತೆ. ಮಧ್ಯಾಹ್ನದ ಊಟದ ಪ್ಲೇಸ್. ಮಧ್ಯಾಹ್ನ 12 ಗಂಟೆ ತನಕ ಇಲ್ಲ. 1 ಗಂಟೆ ಆಗುತ್ತೆ ಇಲ್ಲಿ ಬಿಡೋಕ್ಕೆ. ಹೊರಗಡೆ ಮಲ್ಗಕ್ಕೆ ಜಾಗ ಆಯ್ತಾ ಅದ್ರಾಗ? ಡೇ 3 ಮಧ್ಯಾಹ್ನ 1 ಗಂಟೆ. ಹೆವಿ ಬಿಸಿಲು. ಹಪ್ಪತ್ತಬೇಕು ಕುಣಿಗಲ್ಗೆ ಹೋಗ್ಬೇಕಾದ್ರೆ. ಆಡ್ಕೋರು ತಲೆ ಮೇಲೆ ಹೊಟ್ಟೆ ಹಾಕೊಂಡು ಒಬ್ರೊಬ್ಬರೇ ಓದ್ತಾ ಅವ್ರೆ. ಇಲ್ಲಪ್ಪ ಒಬ್ರೊಬ್ಬರೇ ಓದ್ತಾ ಆಡ್ತಾರೆ. ನಾನು ತಲೆ ಮೇಲೆ ಟವಲ್ನ ನೆನೆಸಿ ಅದ್ರ ಮೇಲೆ ಟೊಪ್ಪಿ ಹಾಕ್ಕೊಂಡಿದ್ದೀನಿ. 30 ಡಿಗ್ರಿ ಇದೆ. ದೃಷ್ಟಿಗೊಂಬೆ ನೋಡಿ. ಫೈನಲಿ ಕುಣಿಗಲ್ ಬೈಪಾಸ್. ರೈಟರ್ ಹಾಸನ ಮಂಗಳೂರು, ಲೆಫ್ಟರೇ ಕುಣಿಗಲ್. ನಮ್ಮ ಹಾಲ್ಟ್ಗೆ ಇನ್ನೂ 4 ಕಿಲೋಮೀಟ್ರ್ ಇದೆ. ಕುಣಿಗಲ್ ಬೈಪಾಸ್ ಬಂದು ದೇವಸ್ಥಾನ ಹತ್ರ ಹಾಲ್ಟ್ ಆಗಿದ್ದೇವೆ. ನಮ್ಮ ಸೋಮಣ್ಣವರು ವಜ್ರಾಸನ ಅಲ್ಲ, ಏನಾಸನ ಅದು? ವಜ್ರಾಸನ ಮಾಡ್ತಾಯಿದ್ರೆ. ಇಲ್ಲಿ ಐಸ್ ಕ್ರೀಮ್ ಬರುತ್ತೆ ಇವಾಗ. ಐಸ್ ಕ್ರೀಮ್ ಮತ್ತು ಫ್ರೂಟ್ ಸಲಾಡು ತಿನ್ಕೊಂಡು ಇಲ್ಲಿಂದ 4-5 ಕಿಲೋಮೀಟ್ರ್ ಹೋಗಬೇಕು ನೈಟ್ ಊಟದ ಪ್ಲೇಸ್ಗೆ.